ಕಾರಿನ ಸೀಟ್ ಬೆಲ್ಟ್ ಹಾಕದೇ ಇದ್ರೆ ₹1,000 ದಂಡ ವಿಧಿಸಲು ಸಾರಿಗೆ ಇಲಾಖೆ ಆದೇಶ ಮಾಡಿದೆ. ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ₹5,000 ದಂಡ ಬೀಳಲಿದೆ. ವಾಹನದ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ₹2,000 ದಂಡ ಕಟ್ಟಬೇಕು. ಮಾಲಿನ್ಯ ಸರ್ಟಿಫಿಕೇಟ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ₹10,000 ದಂಡ ಹಾಗೂ 6 ತಿಂಗಳು ಜೈಲು ಶಿಕ್ಷೆ ಕಡ್ಡಾಯವಾಗಿರಲಿದೆ. ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ರೆ ₹1,000 ದಂಡ ಬೀಳಲಿದೆ. ನಿರ್ಲಕ್ಷ್ಯದ ಚಾಲನೆ ಮಾಡಿದ್ರೆ ₹5,000 ದಂಡ ಕಟ್ಟಬೇಕು. ಆಂಬ್ಯುಲೆನ್ಸ್ಗೆ ರಸ್ತೆ ಬಿಡದೆ ವಾಹನ ಚಲಾಯಿಸಿದ್ರೆ ₹10,000 ದಂಡ ಕಟ್ಟಬೇಕು. ಸಿಗ್ನಲ್ ಜಂಪ್ ಮಾಡಿದ್ರೆ ₹5,000 ದಂಡ ವಿಧಿಸಲಾಗುತ್ತೆ. ವಾಹನಗಳನ್ನ ಓವರ್ಲೋಡ್ ಮಾಡಿ ಓಡಿಸಿದ್ರೂ ₹20,000 ದಂಡ ಕಟ್ಟಬೇಕು. ಅಪ್ರಾಪ್ತರು ವಾಹನ ಚಲಾಯಿಸಿದ್ರೆ ₹25,000 ದಂಡ ಹಾಗೂ 3 ವರ್ಷ ಜೈಲು ಶಿಕ್ಷೆ. ವಾಹನದ ನೋಂದಣಿ ಕೂಡ ರದ್ದು ಮಾಡಲಾಗುತ್ತೆ. 25 ವರ್ಷ ಆಗೋವರೆಗೂ ಡ್ರೈವಿಂಗ್ ಲೈಸೆನ್ಸ್ ಸಿಗುವುದಿಲ್ಲ. ಗೊತ್ತಾಯ್ತಲ್ಲ ಏನೆಲ್ಲ ಬದಲಾವಣೆಯಾಗಿದೆ ಅಂತ. ರಸ್ತೆ ಮೇಲೆ ನಿಮ್ಮ ವಾಹನ ತರುವಾಗ ಎಚ್ಚರವಿರಲಿ.